ಕಲಬುರಗಿ ನಗರದಲ್ಲಿ ಹೆಚ್ಚಾದ ನಾಯಿ ಕಡಿತ, ಜನರಲ್ಲಿ ಹೆಚ್ಚಾದ ಆತಂಕದ ಹೃದಯ ಬಡಿತ. ದುಷ್ಟ ಸಮಸ್ಯೆಯನ್ನ ಬಗೆಹರಿಸಲು ಯಾರು ಬರಬೇಕು? ಸಾರ್ವಜನಿಕರ ಪ್ರಶ್ನೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಅಬ್ಬಬ್ಬಾ, ಈ ದೃಶ್ಯಗಳನ್ನ ನೋಡಿದ್ರೆ ಎಂತಹ ಕಲ್ಲು ಮನಸ್ಥಿತಿಯ ಜನರಿಗೆ ಮರುಕ ಬರೋದೇ ಇರೋದಿಲ್ಲ ಕಣ್ರಿ. ಹಸುಗೂಸಿನ ಮುಖದ ತುಂಬೆಲ್ಲ ಭೀಕರ ಗಾಯ, ನೋವಿನಿಂದ ರೋಧಿಸುತ್ತಿರುವ ಮಗು, ತಂದೆ ತಾಯಿಗಳ ಕಣ್ಣೀರು. ಇದು ಎಲ್ಲೋ ಮಗು ಆಟ ಆಡಿಕೊಂಡು ಬಿದ್ದು ಮಾಡ್ಕೊಂಡಿರೋ ಗಾಯ ಅಲ್ಲ ಕಣ್ರಿ. ಇದು ನಮ್ಮ ಕರ್ನಾಟಕದ ತೊಗರಿ ನಾಡು ಕಲಬುರಗಿ ನಗರದ ದೇವಿನಗರ ಬಡಾವಣೆಯಲ್ಲಿ 5 ಮಕ್ಕಳಿಗೆ ನಾಯಿ ಕಚ್ಚಿದೆ ಕಣ್ರಿ. ಮನೆ ಮುಂದೆ ಆಟ ಆಡ್ತಿದ್ದ ಮಕ್ಕಳ ಮೇಲೆ ಹಠಾತ್ ದಾಳಿ ಮಾಡಿದ ನಾಯಿ ಮಕ್ಕಳನ್ನ ಮನಸೋ ಇಚ್ಛೆ ಕಚ್ಚಿದೆ. ನಾಯಿ ದಾಳಿಗೆ ಮಕ್ಕಳಿಗೆ ಗಂಭೀರ ಗಾಯಗಳಾಗಿದ್ದು, ಕಣ್ಣು, ಕಿವಿ, ಎದೆ ಭಾಗಗಳಿಗೆ ಎಷ್ಟು ಕಚ್ಚಿದೆ ಅಂದ್ರೆ ಪ್ರಾಣ ಒಂದು ಬಿಟ್ಟು ಹೋಗಿದೆ ಅಷ್ಟೇ ಕಣ್ರಿ. ಈ ಮಕ್ಕಳನ್ನ ಜೇಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನೋಡ್ರಿ, ಸಾರ್ವಜನಿಕರು ಕೇಳ್ತಾ ಇರೋದಿಷ್ಟೇ, ದಾಳಿ ಇದು ಮೊದಲೇನಲ್ಲ. ಇಂತಹ ನೂರಾರು ಉದಾಹರಣೆಗಳು ಕಲಬುರಗಿ ನಗರದಲ್ಲಿ ನಡೆದಿದೆ. ಎಲ್ಲಾ ಘಟನೆಗಳನ್ನ ನಮ್ಮ ಟಾರ್ಗೆಟ್ ಟ್ರೂತ್ ನಲ್ಲಿ ಯಥಾವತ್ತಾಗಿ ಪ್ರಸಾರ ಮಾಡಿದ್ದೇವೆ. ಆದರೆ ದಪ್ಪ ಚರ್ಮದ, ಕಲ್ಲು ಹೃದಯದ, ಸೋಂಬೇರಿ ಪಾಲಿಕೆ ಸದಸ್ಯರು, ಪಾಲಿಕೆ ಆರೋಗ್ಯ ಅಧಿಕಾರಿಗಳು, ಪಾಲಿಕೆ ಆಯುಕ್ತರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ ತಮ್ಮ ಕರ್ತವ್ಯವನ್ನ ಮಾಡುತ್ತಾರೆ ಎಂಬುದು ಸಾರ್ವಜನಿಕರಿಗೆ ತಿಳಿಸಬೇಕಿದೆ. ನಾವು ಕೇಳೋದಿಷ್ಟೇ ಕಣ್ರಿ, ಈ ಥರ ದಾಳಿ ನಿಮ್ಮ ಮನೆ ಮಕ್ಕಳಿಗೆ ಮಾಡಿದರೆ ನಿಮ್ಮ ಅಂತರಾತ್ಮ ಹೇಗೆ ಸಂಕಟ ಪಡ್ತಾ ಇತ್ತು, ಎಷ್ಟು ನೋವು ಪಡ್ತಾ ಇತ್ತು, ಇದನ್ನೊಮ್ಮೆ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ ಕಣ್ಣೀಡಿರುತ್ತಿರುವ ಅಷ್ಟು ಕುಟುಂಬಗಳ ಶಾಪ ನಿಮಗೆ ತಡದೇ ಇರೋದಿಲ್ಲ ಕಣ್ರಿ. ಏನೋಪ್ಪ, ಸತ್ಯನ ತೋರಿಸಿದ್ದೀವಿ, ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ. ಮುಂದೆ ಈ ಥರ ಘಟನೆ ನಡೆದೇ ಇರೋ ಥರ ಸಂಬಳಕ್ಕೆ ತಕ್ಕ ಹಾಗೆ ಕೆಲಸ ಮಾಡಿ ಇನ್ನಷ್ಟು ಮಕ್ಕಳ ಭವ್ಯ ಬಲಿಯನ್ನ ತಡೆದು ಪುಣ್ಯ ಕಟ್ಕೊಳ್ರಿ. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಸಾಯಂಕಾಲ ಸುಮಾರು 5:30 ಸುಮಾರು ಸರ್, ನಮ್ಮ ಮಗಳು ಮನೆಯಿಂದ ಹೊರಗೆ ಆಟಾಡಕ್ಕೆ ಬಂದಿಲ್ಲ ಸರ್. ಅಂದರೆ ಮನೆ ಒಂದು 2 ಹೆಜ್ಜೆ ಹೊರಗಡೆ ಬಂದ ಸರ್. ಹೊರಗೆ ಬಂದಕ್ಕೆ ಅದೇ ಟೈಮ್ನಲ್ಲಿ ಏನಪ್ಪ ಅಂದರೆ ಹುಚ್ಚನಾಯಿ ಬಂದ ಸರ್. ಹುಚ್ಚನಾಯಿ ಬಂದಿದ್ದಕ್ಕೆ ಅವಳ ಮೇಲೆ ಅಟ್ಯಾಕ್ ಮಾಡಿದೆ ಸರ್. ಅವಳ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಅಲ್ಲಿ ಆಜುಬಾಜುದರೆಲ್ಲ ಹೊಡೆದು ಓಡಿಸ್ಬಿಟ್ರೆ ಸರ್ ನಾಯಿ. ಓಡಿದ ತಕ್ಷಣ ಮುಂದೆ ಹೋಗಿದ ತಕ್ಷಣ ಮುಂದೆ ಒಂದು 3 ಜನ ಸಣ್ಣ ಸಣ್ಣ ಹುಡುಗರು ಸರ್, ಅವ್ರ ಮೇಲೂ ಅಟ್ಯಾಕ್ ಮಾಡಿದೆ ಸರ್. ಅದಾದಮೇಲೆ ಮುಂದೊಬ್ಬರು ದೊಡ್ಡ ಹೆಣ್ಮಗಳು ಕೂಡ ಅವ್ರಿಗೂ ಕಾಲ ಮೇಲೆ ಅಟ್ಯಾಕ್ ಮಾಡಿದೆ ಸರ್. 5 ಜನಕ್ಕೆ ಏನಪ್ಪ ಅಲ್ಲಿ ಒಂದೇ ಇದರಲ್ಲಿ ಅಟ್ಯಾಕ್ ಮಾಡಿದ್ರು ಸರ್. ಅದೇ ನನ್ನ ಮಗಳಿಗೆ ನೋಡಿದ್ರೆ ಸರ್ ಮೆದುಳಿ ಹತ್ರ ಸ್ವಲ್ಪ ಒಂದು ಕಾಯಿನ್ ಸ್ಟಾರ್ಟೆಲ್ಲ ಕಟ್ಟಾಗಿದೆ ಸರ್. ಮತ್ತೇನಂದ್ರೆ ಕಣ್ಣಿನ ಮೇಲೆ ಒಳಗಡೆ ಅದು ಹತ್ತಿದೆ ಸರ್. ಅದು ಕಣ್ಣು ಇನ್ನೂ ಸೂರು ಕೂಡ ಓಪನ್ ಆಗ್ತಿದೆ ಸರ್ ಕಣ್ಣು. ಸೊ ಅದನ್ನು ಸೀನಿಯರ್ ಡಾಕ್ಟರ್ ಬರ್ತಾರಂತ ಬಂದು ನೋಡಿ ಮಾಡಿ ಅದು ಹೇಳ್ತೀನಿ ಅಂತಂದ್ರೆ ಸರ್. ಭಾಳಷ್ಟು ನನ್ನ ಮಗಳಿಗೆ ಭಯಂಕರವಾಗಿದೆ ಸರ್. ಇನ್ನೇ ಸಾಯಂಕಾಲ ಯಾರು ಇರಲಿ ಮನೆಗೆ ನಮ್ಮ ಮಿಸ್ಸಸ್ ಒಬ್ಬರು ಇದ್ರು ಸರ್. ಅವರಿದ್ದರು ಒಳಗಡೆ ಟೀ ಮಾಡ್ಲಿಕ್ಕೆ ಅಂತ ಹೋಗಿದ್ರು. ಈಕಿ ನನ್ನ ಮಗಳು ಅದೇ ಟೈಮ್ನಲ್ಲಿ ಹೊರಗೆ ಬಂದಿದ್ದಾರೆ ಸರ್. ಹೊರಗೆ ಬಂದಾಗ ಅದು ಅಟ್ಯಾಕ್ ಮಾಡಿದ ತಕ್ಷಣ ಎಲ್ಲರೂ ಆಜುಬಾಜುದವರು ಅಂತ ಹೇಳ್ಬಿಟ್ಟು ಬಂದು ಬಿಡಿಸ್ಬಿಟ್ಟಿದ್ದಾರೆ ಸರ್. ಸಿಚುವೇಷನಲ್ಲಿ ಅಲ್ಲಿ ಯಾರು ಇದ್ದಿಲ್ಲ ಅಂದರೆ ಇವತ್ತಿನ ನನ್ನ ಮಗಳು ನಾವು ನೋಡ್ಲಿಕ್ಕೆ ಆಗ್ತಿರಲಿಲ್ಲ ಸರ್. ಕಾರ್ಪೊರೇಷನ್ ಎಲ್ಲ ಕಡೆ ಆಗ್ತಿದೆ ಸರ್. ಈಗ ನೋಡಿರಿ ಸರ್, ಬೆಳಗ್ಗೆ ಎದ್ದು ಕಸ ವಿಲೇವಾರಿ ಮಾಡೋರು ಬರ್ತಾರೆ ಸರ್. ಅವ್ರಿಗೆ ಗೊತ್ತಿರ್ತದೆ, ಕಾರ್ಪೊರೇಷನ್ ಬರ್ತಾರೆ ಸರ್, ಕಸ ವಿಲೇವಾರಿ ಮಾಡೋಕ್ಕೆ ಬರ್ತಾರೆ. ಬಂದ ತಕ್ಷಣ ಅವ್ರಿಗೆ ಗೊತ್ತಿರ್ತದೆ ಈ ಏರಿಯಾದಾಗ ಎಷ್ಟು ನಾಯಿಗಳದವ ಏನು ಸುದ್ದಿ ಅಂತೇಳಿ. ಸೊ ಅವರಾದರೂ ಅವ್ರ ಮೇಲಿನ ಅಧಿಕಾರಿಗಳಿಗೆ ಹೇಳಿ ಇದನ್ನು ನಾಯಿಗಳನ್ನ ಇಟ್ಕೊಂಡು ದೂರ ಎಲ್ಲಾದರೂ ಬಿಡಬೇಕು ಮಾಡಿ ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಮಾಡಿಬಿಡೋಕಿತ್ತು ಸರ್. ಅವರು ಕೂಡ ಮಾಡಲಿಲ್ಲ. ಅದೇ ರೀತಿ ಅಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಪೊರೇಟರ್ ಏನಿದ್ದಾರೆ, ಸೊ ಅವರು ಜನಸ್ಪಂದನ ಮಾಡಿ ಅವ್ರಿಗೆ ಏನು ಪ್ರಾಬ್ಲಮ್ ಏನಿಲ್ಲ, ಅದು ಈ ನಾಯಿಗಳಿಂದ ಈ ಪ್ರಾಬ್ಲಮ್ ಆಗ್ತಿದ್ದಾವೆ. ಸೊ ಹಿಂಗಾಗಿ ಇವ್ರನ್ನ ಏನಾದ್ರು ಮಾಡಬೇಕು ಅಂತ ಅವರು ಕೂಡ ಈ ಯಾವುದೇ ರೀತಿ ಒಂದು ನಿರ್ಧಾರ ತಗೊಳ್ಳಿಲ್ಲ ಸರ್. ಸರ್, ನನ್ನ ಹೆಸರು ಗುರುರಾಜ್ ಅಂತ ಹೇಳ್ಬಿಟ್ಟು ದೇವಿನಗರಲ್ಲಿ ಇರ್ತೀನಿ ಸರ್. ಸಂಜೆ ಸಾಯಂಕಾಲ 6 ಗಂಟೆ ಆಗಿದೆ ಸರ್. ಮಗಳು ಜಸ್ಟ್ ಮನೆಗೆ ಆಟ ಆಡ್ತಿದ್ರಿ. ಅಲ್ಲಿ ಹೊರಗೆ ಹುಡುಗರು ಆಟ ಆಡುತ್ತೆ ಅಂತ ಈಕಿ ಜಸ್ಟ್ ಹೊರಗೆ ಹೋಗ್ಯಾಳ ರೀ. ಓಡ್ನಿ ಹಾಕೊಂಡಿವ್ರಿ, ಹಿಂಗೆ ಓಡ್ನಿ ಹಾಕೊಂಡು ಹೊರಗೆ ಹೋಗ್ಯಾಳ ರೀ. ಆಕಿ ಕಾಣಿಸಿಲ್ರಿ, ನಾಯಿ ಬಂದಿದ್ರಿ. ಅದು ಈ ಕಡೆ ಮುಖ ಮಾಡಿ ನಿಂತಾರಿ. ಅದು ನಾಯಿ ನುಗ್ಗಿಸ್ಕೊಟ್ಟದ್ರಿ, ತೆಳಗೆ ಹಾಕಿದ್ರಿ. ನುಗ್ಗಿಸ್ಕೊಟ್ಟದ್ದು ತೆಳ ಬಿದ್ದಾರಿ. ಅದು ಮೊಟ್ಟಿಗೆ ಅಟ್ಯಾಕ್ ಮಾಡಿಬಿಟ್ಟದ್ರಿ ಸರ್. ಹಾಗೆ ಓಡ್ಕೋತ ಹೊರಗೆ ಬಂದೀನಿ. ನಾವು ಒಳಗೆ ದೀಪ ಹಚ್ಚಕ್ಕೆ ಹೋಗಿದ್ದಾರಿ, ಸಾಯಂಕಾಲ ಆಗಿದೆ ಅಂತ. ಇಲ್ಲಿ 8 ಮಾಡಿದ್ದು ಕಡ್ದ ಸರ್. ದೊಡ್ಡವ್ರಿಗೆ ಇಬ್ರಿಗೆ ಕಡ್ದತ್ರಿ, ಸಣ್ಣ ಹುಡುಗರಿಗೆ ಕಡ್ದದ್ರಿ. ಅವರು ಬಂದಿರ್ರಿ ಇಲ್ಲಿ ಹಾಸ್ಪಿಟಲ್ಗೆ. ಅಲ್ಲಿ ಆಜು ಬಾಜು ಇದ್ದರಿ. ಆಕಿ ಇದೆ ನಮ್ಮ ಮನೆ ಇದ್ರೆ ಆಯಿ ಇರ್ತಾರೆ, ಅವ್ರು ಅಲ್ಲೇ ಕುಂತಿರ್ರಿ. ಆಕಿ ಚೀರನೇ ನಾವು ಹೊಡ್ಕೊತ ಬಂದೀನಿ ರೀ ಹೊರಗೆ. ಬರೋ ತಕ್ಷಣ ಓಡ್ ಹೋಗಿತ್ರಿ ಅದು ನಾಯಿ. ಇಲ್ಲಾಂದ್ರೆ
ಏನು ಮಾಡ್ತಿತ್ತು ಗೊತ್ತಿಲ್ರಿ ಸರ್. ಜಾಸ್ತಿ ಆಗ್ಯದ್ರಿ ಸ್ವಲ್ಪ. ಈಗ ಈ ಕಡೆ 8 ದಿನ ಆಯ್ತು ಭಾಳ ನಾಯಿಗಳು ಆಗ್ಯಾವ್ರಿ ಸರ್. ದೊಡ್ಡವ್ರಿಗೆ ಭೀ ಅಂಜಿಕೆ ಹೊಂಟದ್ರಿ, ಹಂಗೆ 8 ನಾಯಿಗಳು ಆಗ್ಯಾವ್ರಿ. ಹುಡುಗರಿಗೆ ಹೊಡೆದು ಬಿಡಪ್ಪ ಯಾರೂ ಬಂದಿಲ್ರಿ ಕಾರ್ಪೊರೇಷನ್ದವ್ರಿ. ಕಂಪ್ಲೇಂಟ್ ಮಾಡಿದ್ರೆ ಭೀ ಯಾರೂ ಬಂದಿಲ್ರಿ ಸರ್.